ನಮಸ್ಕಾರ. ತಮಗೆಲ್ಲ ಗೊತ್ತೇ ಇದೆ, ಇತ್ತೀಚಿನ ದಿವಸಗಳಲ್ಲಿ ನೀರಿಗೆ ಬಹಳ ಅಭಾವವಾಗಿ ಬೆಳೆಗಳಿಗೆ ಸರಿಯಾದ ಸಕಾಲಕ್ಕೆ ನೀರು ಕೊಡೋಕ್ಕೆ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತಾ ಇರೋದು ಎಲ್ಲ ರೈತರಿಗೆ ತಿಳಿದಂಥ ವಿಷಯ. ಜೊತೆಗೆ ಇನ್ನು ಮುಂದಿನ ದಿವಸಗಳಲ್ಲಿ ನೀರುಗಾರಿಗೆ ಆಗೋ ಸಾಧ್ಯತೆಗಳು ಹೆಚ್ಚು ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗಾಗಿ ಬೆಳೀತಿರೋ ಜನಸಂಖ್ಯೆಗೆ ನಾವು ಆಹಾರ ಉತ್ಪಾದನೆ ಮಾಡಿ ಅವ್ರಿಗೆ ನೀಗಿಸ್ಬೇಕಾದ್ರೆ ಮುಂದಿನ ದಿವಸಗಳಲ್ಲಿ ನಾವು ನೀರಾವರಿ ಪ್ರದೇಶನ ಜಾಸ್ತಿ ಮಾಡಬೇಕು ಅಂತ ಒಂದು ಕಡೆ ಹೇಳ್ತೀವಿ. ಮತ್ತೊಂದು ಕಡೆ ಬಂದಾಗ ಆಗುತ್ತಿರೋ ಕೈಗಾರಿಕೀಕರಣ, ಈ ಉದ್ಯೋಗೀಕರಣ ಅಥವಾ ಈ ನಗರೀಕರಣ ಇವೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಏನು ನಾವು ಬೆಳೆಯೋ ಒಂದು ಪ್ರದೇಶ, ಕೃಷಿ ಪ್ರದೇಶ ಇದೆ, ಕಡಿಮೆ ಆಗ್ತಾಯಿದೆ. ಒಂದು ಕಡೆ ನೀರು ಕಡಿಮೆ ಆಗ್ತಾಯಿದೆ, ಮತ್ತೊಂದು ಕಡೆ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಅದಕ್ಕಾಗಿ ನಾವು ಉತ್ಪಾದಕತೆನ ಜಾಸ್ತಿ ಮಾಡಬೇಕಾದೆ. ಇಲ್ಲಿ ಉತ್ಪಾದಕತೆ ಎರಡು ಥರದ ಬಂತು. ಕಡಿಮೆ ಜಮೀನಿನಲ್ಲಿ ಹೆಚ್ಚಿನ ಇಳುವರಿ ಬರಬೇಕು ಅಂತ. ಸೊ ಹಾಗಾಗಿ ಹೆಚ್ಚಿನ ಯಾವ ಬೆಳಿಬೇಕು, ಉತ್ಪಾದಕತೆ ಜಾಸ್ತಿ ಮಾಡಬೇಕು ಅಂತ ಹೈ ವ್ಯಾಲ್ಯೂ ಕ್ರಾಪ್ಸ್ಗೆ ನೀರನ್ನು ನಾವು ಯಥೇಚ್ಛವಾಗಿ ಹರಿಸ್ತಾ ಇದ್ದೀವಿ. ಆದರೆ ನೀರು ಕುಂಠಿತವಾಗ್ತಾಯಿದೆ. ಬೋರ್ವೆಲ್ಲಲ್ಲಿರ್ಬೋದು, ಮಳೆ ವೈಪರೀತ್ಯ ಆಗ್ತಾಯಿದೆ. ಯಾವಾಗ ಬೇಕೋ ಸಕಾಲಕ್ಕೆ ಮಳೆ ಬರ್ತಾಯಿಲ್ಲ. ಹಂಗಾಗಿ ಸರಿಯಾದ ಸಮಯಕ್ಕೆ ನೀರು ಕೊಡೋಕ್ಕೆ ಕಷ್ಟ ಸಾಧ್ಯ ಆಗಿರೋದು ಒಂದು ಸಂದರ್ಭದಲ್ಲಿ ಒಂದು ಕಡೆ ಇದಾದರೆ, ಎರಡನೇ ಕಡೆ ಮೊದಲಿಗೆಲ್ಲ ರೈತರು ಹೊಲದಲ್ಲೇ ಇರ್ತಾಯಿದ್ರು ನೀರು ಹಾಯಿಸೋದಕ್ಕೆ. ಈಗ ಕೂಲಿ ಆಳು ಕೂಡ ಕಡಿಮೆ ಆಗಿರೋದ್ರಿಂದ ಹೊಲದಲ್ಲಿ ನೀರು ಹಾಯಿಸೋದಕ್ಕೂ ಕೂಡ ಜನ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಯಾಂತ್ರೀಕರಣಕ್ಕೆ ಹೋಗ್ತಾ ಇದ್ದೇವೆ. ಇದರಲ್ಲಿ ಬಂದಾಗ ಬೆಳೆ ಆಯ್ಕೆ ಮಾಡ್ಕೊಳ್ಳೋದು ಒಂದು ಕಡೆ ಆದರೆ, ಬೆಳೆ ಆಯ್ಕೆ ಮಾಡಿಕೊಂಡು ಬೆಳೆ ಪ್ರಾರಂಭ ಮಾಡಿದಾದಮೇಲೆ ಇದರಲ್ಲಿ ಎರಡು ಸಂಪನ್ಮೂಲಗಳನ್ನು ಹೆಚ್ಚಾಗಿ ಸಾಮರ್ಥ್ಯತೆಯನ್ನು ಹೆಚ್ಚಿಸೋದು ಒಂದು ಬಹಳ ಮುಖ್ಯ. ಅದರಲ್ಲಿ ಬಂದಾಗ ಒಂದು ನೀರು, ಎರಡನೇದು ಪೋಷಕಾಂಶ. ಸೊ ನೀರಿಗೆ ಅಂತೇಳಿ ಬಂದಾಗ ನಾವೆಲ್ಲ ಈಗೇನು ಮಾಡ್ತೀವಿ, ಹೊಲಕ್ಕೆ ಹೋಗ್ತೀವಿ ಅಥವಾ ತೋಟಕ್ಕೆ ಹೋಗ್ತೀವಿ. ಆ ಕಡೆ ಈ ಕಡೆ ನೋಡಿದಾಗ ಎಲ್ಲಾದರೂ ಬಾಡ್ತಾ ಇದೆ ಅಥವಾ ಒಣಗ್ತಾ ಇದೆ ಅಂದಾಗ ನೀರು ಕೊಡ್ತೀವಿ. ಸೊ ಆ ಸಂದರ್ಭದಲ್ಲಿ ನೀರು ಕೊಟ್ಟರೆ ನಾವು ಏನು ಆ ಬೆಳೆಗೆ ಬೇಕೋ ಅದಕ್ಕಿಂತ 3ರಷ್ಟು ನೀರು ತಗೊಳತ್ತೀವಿ. ಅದರ ಬದಲಾಗಿ ಬೇರಿನ ಆಳನ್ನು ನೋಡಿಕೊಂಡು ಎಫೆಕ್ಟಿವ್ ಅಂದರೆ ಪರಿಣಾಮಕಾರಿ ಬೇರುಗಳಿರ್ತಾವಲ್ಲ, ಆ ಆಳಕ್ಕೆ ತೇವಾಂಶ ಕಡಿಮೆ ಆದಾಗ ನಾವು ನೀರು ಕೊಟ್ಟಾಗ ಹೇಗೆ ಈಗ ನಾವು ನೀರು ಹರಿಸ್ತಾ ಇದ್ದೀವೋ ಅದಕ್ಕಿಂತ ಸುಮಾರು 40ರಿಂದ 60 ಭಾಗ ನೀರನ್ನು ಕಡಿಮೆ ಮಾಡ್ಬೋದು. ಸೊ ಇದು ಹೇಗೆ ಅಂತ ಕೇಳಿದರೆ ನೋಡಿ, ಇಲ್ಲಿ ಪ್ರಾತ್ಯಕ್ಷಿಕವಾಗಿ ನಾವು 3 ವಿಧದಲ್ಲಿ ಸ್ವಯಂ ಚಾಲಿತ ನೀರಾವರಿಯನ್ನು ತೋರಿಸಿದ್ವಿ. ಒಂದು ಸೆನ್ಸಾರ್ ಆಧಾರಿತ ಸ್ವಯಂ ಚಾಲಿತ ನೀರಾವರಿ ಅಂತ ಹೇಳ್ಬಿಟ್ಟು, ಎರಡನೇದು ಕಾಲಾಧಾರಿತ, ಮೂರನೇದು ಪ್ರಮಾಣ ಆಧಾರಿತ ಅಂದರೆ ವಾಲ್ಯೂಮ್ ಬೇಸ್ಡ್ ಸ್ವಯಂ ಚಾಲಿತ ನೀರಾವರಿ ಅಂತ ಕರಿತೀವಿ. ಸೆನ್ಸಾರ್ ಅನ್ನೋದು ಯಾಕೆ ಬೇಕು? ನಾನು ಆಗಲೇ ಹೇಳಿದೆ, ನೀರನ್ನು ಯಾವಾಗ ಕೊಡಬೇಕು ಅಂತೇಳ್ಬಿಟ್ಟು ತಿಳ್ಕೊಬೇಕಾಗತ್ತೆ. ನೀರು ಯಾವಾಗ ಕೊಡಬೇಕಂತ ನಮಗೆ ಗೊತ್ತಾಯಿತು ಅಂತೇಳಿದರೆ ನೀರನ್ನು ಉಳಿಸೋದು ಬಹಳ ಸುಲಭ. ಅದಕ್ಕಾಗಿ ಸೆನ್ಸಾರನ್ನು ನಾವು ಬೆಳೆಯ ಮಧ್ಯೆ ಮತ್ತು ಯಾವುದೇ ಒಂದು ನೀರಾವರಿ ಪದ್ಧತಿ, ಉದಾಹರಣೆಗೆ ನೀವು ಇಲ್ಲಿ ಹನಿ ನೀರಾವರಿ ಅಂತ ತಗೊಂಡ್ರೆ ಬೆಳೆಯ ಮಧ್ಯದಲ್ಲಿ 2 ಡ್ರಿಪ್ಪರ್ಸ್ ಮಧ್ಯೆ ಒಂದು ಸೆನ್ಸಾರನ್ನು ಅಂದರೆ ನೀರಿನ ತೇವಾಂಶವನ್ನು ಸೂಚಿಸುವ ಒಂದು ಸಂವೇದಕವನ್ನು 12ರಿಂದ 15 ಸೆಂಟಿಮೀಟ್ರ್ ಆಳಕ್ಕೆ ಸಿಕ್ಕಿಸಿ ಪ್ರತಿ ಟೈಮು ನಾವು ನೋಡ್ತಾ ಇದ್ದಾಗ ಎಷ್ಟು ತೇವಾಂಶ ಇದೆ ಅಂತೇಳಿ ಗೊತ್ತಾಗ್ತಾ ಇರುತ್ತೆ. ಇದನ್ನು ನೋಡಿ, ಅಂದರೆ ಮ್ಯಾನ್ಯಲ್ ಬೇಕಾದ ಸೆನ್ಸಾರ್ಸ್ನ ತಗೊಂಡು ಕೂಡ ಅದನ್ನು ತಿಳುವಳಿಕೆ ಇಟ್ಕೊಂಡು ನಾವು ಟೈಮ್ ಆಧಾರಿತ ಮತ್ತು ವಾಲ್ಯೂಮ್ ಆಧಾರಿತ ಸ್ವಯಂ ಚಾಲಿತ ನೀರಾವರಿನ ಮಾಡ್ಬೋದು. ಅದಿಲ್ಲ, ಇನ್ನೂ ಸ್ವಲ್ಪ ನಾನು ಖರ್ಚು ಮಾಡೋ ಒಂದು ಸಾಮರ್ಥ್ಯ ನನ್ನಲ್ಲಿದೆ, ಪಕ್ಕಾ ಸೆನ್ಸಾರ್ ಬೇಸ್ಡ್ ಆಟೋಮೇಷನ್ ಮಾಡ್ತೀನಿ ಅಂತೇಳಿದರೆ, ಒಂದು ಸೆನ್ಸಾರ್, ಆ ಸೆನ್ಸಾರ್ ಡೇಟನ್ನು ಕ್ಲೌಡ್ಗೆ ಕಳಿಸ್ಬೇಕಾಗುತ್ತೆ. ಆ ಕ್ಲೌಡ್ಗೆ ಹೋಗೋದಕ್ಕೆ ಒಂದು ಗೇಟ್ವೇ ಬೇಕು, ಅದರಲ್ಲಿ ಸಿಮ್ ಇರುತ್ತೆ. ಆ ಕ್ಲೌಡ್ ಗೇಟ್ವೇನಿಂದ ಪ್ರೋಗ್ರಾಮರ್ಗೆ ಅಂದರೆ ಇಂಟರ್ನೆಟ್ ಮೂಲಕ ನಾವು ನೋಡ್ಬೋದು. ಸೊ ಈಗ ಡಿಜಿಟಲ್ ಒಂದು ಕೃಷಿ ಆಗಿರೋದ್ರಿಂದ ಎಲ್ಲವೂ ಡಿಜಿಟಲ್ ನೀರಾವರಿ, ಡಿಜಿಟಲ್ ರಸಾವರಿ ಇವುಗಳೆಲ್ಲ ಮಾಡ್ಕೊಳ್ಳೋದ್ರಿಂದ ಉತ್ಪಾದಕತೆ ಹೆಚ್ಚಿಗೆ ಮಾಡ್ಬೋದು, ಖರ್ಚು ಕಡಿಮೆ ಮಾಡ್ಬೋದು, ಎಲ್ಲ ಒಂದು ಸಂಪನ್ಮೂಲಗಳನ್ನ ಉಳಿಕೆ ಮಾಡ್ಬೋದಾಗಿದೆ. ಸೊ ಈ ಒಂದು ಕಾಲಘಟ್ಟದಲ್ಲಿ ಅಂಥ ಒಂದು ತಾಂತ್ರಿಕತೆಗಳು ಬೇಕಾಗಿದೆ. ಸೊ ಹಾಗಾಗಿ ನಾನು ಇಲ್ಲಿ ನೋಡಿ, ಸೆನ್ಸಾರ್ ಇದೆ ಮಣ್ಣಿನಲ್ಲಿ, ಇದ್ರ ಡೇಟಾ ಕ್ಲೌಡ್ಗೆ ಹೋಗುತ್ತೆ, ಇದರಿಂದ ಪ್ರೋಗ್ರಾಮರ್ಗೆ ಬರುತ್ತೆ. ಪ್ರೋಗ್ರಾಮರನ್ನು ನಾವು ಕಂಪ್ಯೂಟರ್ನಲ್ಲಾದರೂ ಸೆಟ್ ಮಾಡ್ಬೋದು, ಇಲ್ಲ ಮ್ಯಾನ್ಯಲಿ ಆ ಪ್ರೋಗ್ರಾಮರಲ್ಲೇ ಸೆಟ್ ಮಾಡ್ಬೋದು, ಇಲ್ಲ ಕನೆಕ್ಟ್ ಮಾಡ್ಕೊಂಡು ನಾವು ಮೊಬೈಲ್ನಲ್ಲಾದ್ರೂ ಕೂಡ ನಾವು ಸೆಟ್ ಮಾಡ್ಬೋದು. ಏನು ಉದಾಹರಣೆಗೆ ನಾನು ಹೇಳಿದೆ, ಸೆನ್ಸಾರಲ್ಲಿಟ್ಟಾಗ ಪ್ರತಿ ದಿವಸ ಇವಾಗ ತೇವಾಂಶ 100ಕ್ಕೆ 100 ಇದೆ, ಕಡಿಮೆ ಆದಂಗಲ್ಲ.
ಯಾವಾಗ ಬೆಳೆ ಆಧಾರಿತವಾಗಿ ಮತ್ತು ಮಣ್ಣಿನ ಒಂದು ಗುಣಧರ್ಮದ ಆಧಾರವಾಗಿ ಆ ಮಣ್ಣಿನಲ್ಲಿ ದೊರೆಯುವ ನೀರು 50 ಭಾಗ ಅಥವಾ 70 ಭಾಗ ಕಡಿಮೆ ಆದಾಗ ತನ್ನಷ್ಟಕ್ಕೆ ತಾನೇ ನೀರು ಎತ್ಕೊಳ್ಬೇಕು ಅಂತ ಒಂದು ಪ್ರೋಗ್ರಾಮ್ ಮಾಡಬೇಕಾಗತ್ತೆ. ನೀರು ಎತ್ಕೊಂಡು ನೀರು ಅದರಲ್ಲಿ ಅದಷ್ಟು ಕದೇ ಹರಿದು ತೇವಾಂಶ ಆ ಒಂದು ಆಳದಲ್ಲಿ 95 ಭಾಗ ಆದಾಗ ಅದಷ್ಟು ಕದೇ ಕಟಾವಾಗುತ್ತೆ. ಅಂದರೆ ನೀರನ್ನು ಮಣ್ಣಿನ ಒಂದು ಮೇಲ್ಪದರ ಏನಿದೆ ಪರಿಣಾಮಕಾರಿ ರೂಟ್ಸ್ ಅಂತ ಏನು ಹೇಳ್ತೀವಿ, ಆ ಒಂದು ಭಾಗದಲ್ಲಿ ಅದು ಮೇಕಪ್ ಆದರೆ ಸಹ ಕೆಳಗಡೆ ತೇವಾಂಶ ಇರಬೇಕು. ಯಾವತ್ತು ಬೆಳೆಗೆ ಅದರ ಒಂದು ಬೆಳೆಯ ಶರೀರಕ್ಕೆ ಚೆನ್ನಾಗಿ ಆಗಬೇಕು ಅಂತೇಳಿದರೆ ತೇವಾಂಶ ಯಾವಾಗೂ ಆ ಗಿಡದಲ್ಲಿ 50ಕ್ಕಿಂತ ಕಡಿಮೆ ಆಗಬಾರ್ದು ಅಂತ ಹೇಳ್ತೀವಿ. ಸೊ ಅದು 50ಕ್ಕಿಂತ ಕಡಿಮೆ ಆಗಬಾರ್ದಂದ್ರೆ ಮಣ್ಣಿನಲ್ಲೂ ಕೂಡ ತೇವಾಂಶ ಕಡೆಯ ಪಕ್ಷ ಬೇರು 30 ಸೆಂಟಿಮೀಟ್ರ್ ಅಂದರೆ ಕೆಳಭಾಗದಲ್ಲಿ ತೇವಾಂಶ ಇರಬೇಕು. ಮೇಲೆ ಒಣಗಿದ್ದನ್ನು ಮಾತ್ರ ನಾವು ನೀರು ಕೊಟ್ಟಿದ್ದೇ ಆದರೆ ಸೊ ಮೇಕಪ್ ಮಾಡ್ಕೋಬೇಕು. ನಾವೀಗ ನೋಡಿ ನೀರು ಕುಡಿಬೇಕಾದ್ರೆ ಏನು ಮಾಡ್ತೀವಿ, ನಮ್ಮ ದೇಹ ಒಂದು 70 kg ಅಂದರೆ 42ರಿಂದ 45 ಲೀಟ್ರ್ ನೀರಿರುತ್ತೆ. ನಮಗೆ ಜಸ್ಟ್ ಒಂದು 400 ml ಅಥವಾ 500 ml ದಣಿವಾರದಾಗ ನಾವು ನೀರು ಕುಡಿಯಲ್ವೇ, ಹಾಗೆ ಕೂಡ ಅಲ್ಲಿ ಸ್ವಲ್ಪ ನೀರು ಕಡಿಮೆ ಆದಾಗ ನೀರು ಆದಷ್ಟು ಕದೆ ಕೊಟ್ಟು ಮೇಕಪ್ ಮಾಡಿದರೆ ಕಡಿಮೆ ನೀರಿನಲ್ಲಿ ಬೆಳೆನೂ ಚೆನ್ನಾಗಿ ತೆಗಿಬೋದು, ಉತ್ಪಾದಕತೆಯೂ ಜಾಸ್ತಿ ಆಗುತ್ತೆ. ಇದರ ಜೊತೆಯಲ್ಲಿ ಪೋಷಕಾಂಶಗಳನ್ನು ಕೂಡ ನಾವು ಸ್ವಯಂ ಚಾಲಿತವಾಗಿ ಕೊಡ್ಬೋದು. ಹೇಗೆ ತಾವು ನೋಡ್ಬೋದು, ನಾನು ಆಗಲೇ ಹೇಳಿದೆ, ಇದು ನೀರು ತೇವಾಂಶ ಸುತ್ಸೋಕ್ಕೆ ಆಟೋಮೆಟಿಕ್ಕಾಗಿ ಆನ್ ಆಗೋದಕ್ಕೆ ಇದು ಆಟೋಮೆಟಿಕ್ ವಾಲ್ವ್ ಆಗುತ್ತೆ. ಇದನ್ನು ಪ್ರೋಗ್ರಾಮ್ ಮಾಡೋದಕ್ಕೆ ಅಥವಾ ತನ್ನಷ್ಟಕ್ಕೆ ತಾನೇ ಎತ್ಕೊಳ್ಳೋದಕ್ಕೆ ಇದನ್ನು PLC ಅಂತ ಕರಿತೀವಿ. ಅಂದರೆ ಪ್ರೋಗ್ರಾಮರ್ ಲಾಜಿಕ್ ಕಂಟ್ರೋಲರ್ ಅಂತ. ಇದರಲ್ಲೇ ನಾವು ಪ್ರೋಗ್ರಾಮ್ ಮಾಡ್ಬೋದು. ನೀರು ಎಷ್ಟು ಭಾಗ ಅದರಲ್ಲಿ ಕಡಿಮೆ ಆದಾಗ ಅದಷ್ಟು ಕದೆ ಎತ್ಕೋಬೇಕಂತೇಳಿ ಪ್ರೋಗ್ರಾಮ್ ಮಾಡಿದರೆ ಅದು ಡಿಪ್ಲೀಟ್ ಆಗಿದ್ದ ತಕ್ಷಣ ಅದು ಮೆಸೇಜ್ ಕೊಡುತ್ತೆ, ಮತ್ತು ಟೈಮರ್ ಆನ್ ಆಗುತ್ತೆ. ಟೈಮರಿಂದ ಸ್ವಿಚ್ ಆನ್ ಆಗಿ ನೀರು ಹೋಗುತ್ತೆ. ನೀರು ಹೋಗಿದ ತಕ್ಷಣ ಕಟಾವಾಗುತ್ತೆ. ಇದು ಒಂದು ಕಡೆ ಆಯಿತು. ಇದೇ ಒಂದು ಜೊತೆಯಲ್ಲಿ ರಸಾವರಿನೂ ಕೂಡ ನಾವು ನೀಡ್ಬೋದು. ಹೇಗೆ, ಈಗ ನೀರು ಎತ್ಕೊಂಡಿದೆ, ಒಂದು ಅರ್ಧ ಗಂಟೆ ನೀರು ಹೋಗಿದ್ದಾದಮೇಲೆ ಗೊಬ್ಬರ ಎತ್ಕೋಬೇಕಂತೇಳ್ಬಿಟ್ಟು ಪ್ರೋಗ್ರಾಮ್ ಮಾಡಿರ್ತೀವಿ. ಸೊ ಆ ಅರ್ಧ ಗಂಟೆ ಹೋದ್ಮೇಲೆ ಗೊಬ್ಬರ ಏನು ಕಲಸಿಟ್ಟಿರ್ತೀವಿ ಇವುಗಳಿಂದ ತನ್ನಷ್ಟು ತಾನೇ ಇದೇ ಎತ್ಕೊಳ್ಳುತ್ತೆ. ಸೊ ಇದು ಎತ್ಕೊಂಡು ನೋಡಿ, ಈಗ ಇವುಗಳಲ್ಲಿ ಗೊಬ್ಬರ ಎತ್ಕೊಂಡು ಅರ್ಧ ಗಂಟೆ ಕಾಲ ಗೊಬ್ಬರ ಆ ನೀರಿನ ಜೊತೆ ಹೋಗಿ ತದನಂತರ ಮತ್ತೆ ಒಂದು ಅರ್ಧ ಗಂಟೆ ಕಾಲ ನೀರು ಹೋಗುತ್ತೆ. ಅಂದರೆ ಅವಾಗ ಏನಾಗುತ್ತೆ, ತೆಗೆದುಕೊಂಡಿರೋ ಗೊಬ್ಬರ ಆ ನೀರಿನೊಂದಿಗೆ ರೂಟ್ನ ಆಳಕ್ಕೆ, ಅಂದರೆ ನಾವು ಏನು ಬೇರಿದೆಯಲ್ಲ ಆ ಬೇರಕ್ಕೆ ಹೋಗಿ ಆ ಗೊಬ್ಬರ ತಲುಪೋದ್ರಿಂದ ನಾವು ಹಾಕಿರೋ ಗೊಬ್ಬರದಲ್ಲಿ 80ರಿಂದ 85 ಭಾಗ ಗಿಡಕ್ಕೆ ಸಿಗುತ್ತೆ. ಈಗೇನು ಮಾಡ್ತಾಯಿದ್ದೀವಿ, ನಾವು ತಗೊಂಡ ಕೈಯಲ್ಲಿ ಮೇಲಾದರೂ ಹಾಕ್ತೀವಿ ಅಥವಾ ಏರಿಸ್ತೀವಿ. ಸೊ ನಾವು ಹಾಕ್ತಾ ಇರೋ ಗೊಬ್ಬರ ಕೈಯಲ್ಲಿ ಎರಚೋದು ಅಥವಾ ಸಾಲಲ್ಲಿ ಬಿಟ್ಟರೂ 100 kg ಕೊಟ್ಟರೆ ಬರೀ 35ರಿಂದ 40 ಭಾಗ ಮಾತ್ರ ಈಗ ಉಪಯೋಗ ಆಗ್ತಾಯಿದೆ ಒಂದು. ಮತ್ತು ಹಾಕೋದು ಕೂಡ ಬರೀ 2 ಬಾರಿ ಕೊಡ್ತಾಯಿದ್ದೀವಿ ಬೆಳೆಗೆ. ಆ ಥರ ಕೊಡೋದ್ರಿಂದ ಹೆಚ್ಚಿನ ಭಾಗ ಎವಾಪ್ರೇಷನ್ ಲಾಸು ಅಥವಾ ಲಾಸಸ್ ಆಗ್ತಾಯಿದೆ. ಅದ್ರ ಬದಲಿಗೆ ಸ್ಪ್ಲಿಟ್ಟಾಗಿ ಒಂದು ಕೊಡಬೇಕು. ಎರಡನೇದು, ಬೆಳೆ ಬೆಳೀತಾ ಇದ್ದಂಗೆ ಬೆಳೆಗೆ ಪೋಷಕಾಂಶಗಳನ್ನು ಒದಗಿಸ್ಬೇಕಾಗುತ್ತೆ. ನಾವು ಹೇಗೆ ಬೆಳೀತಾ ಆಹಾರದಲ್ಲಿ ಹೆಚ್ಚಿನ ಬೇಕಾದ ಪೋಷಕಾಂಶಗಳು ನಾವು ಹೇಗೆ ತಿಂತೀವೋ, ಬೆಳೆಗೂ ಕೂಡ ಬೆಳೀತಾ ಇದ್ದಂಗೆ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ತಿಳಿದುಕೊಂಡು ವಿಶ್ಲೇಷಣೆ ಮೂಲಕ ಬೆಳೆಗೆ ಕೊಡ್ತಾ ಇದ್ದರೆ ಅದು ವಾತಾವರಣಕ್ಕೂ ಪೂರಕವಾಗಿರುತ್ತೆ, ಬೆಳೆಗೂ ಕೂಡ ಎಷ್ಟು ಬೇಕೋ ಅಷ್ಟೇ ಕೊಟ್ಟಂಗೆ ಆಗುತ್ತೆ. ಕೆಲವೊಂದು ಬಾರಿ ಎತ್ಕೊಂಡ್ಬಿಟ್ಟು ಎಲ್ಲರೂ ಯೂರಿಯಾ ಅಥವಾ ನೈಟ್ರೋಜನ್ ಮಾತ್ರ ಹೆಚ್ಚಿಗೆ ಕೊಡ್ತಾರೆ ಹಸಿರಾಗಲಿ ಅಂತ. ಹೆಚ್ಚಿಗೆ ತಗೊಂಡೋಗ್ಬಿಟ್ಟು ಬರೀ ನೈಟ್ರೋಜನ್ನೇ ಕೊಟ್ಟಾಗ ಏನಾಗುತ್ತೆ, ಹಸಿರುತನ ಜಾಸ್ತಿ ಆಗುತ್ತೆ. ಹಸಿರುತನ ಯಾವಾಗ ಜಾಸ್ತಿ ಆಗುತ್ತೋ ಆಟೋಮೆಟಿಕ್ಕಾಗಿ ಜಿಗಿ ಹುಳುಗಳು ಅಥವಾ ರಸ ಇರೋ ಕೀಟಗಳನ್ನು ಕೂಡ ಅದು ಆಕರ್ಷಣೆ ಆಗುತ್ತೆ. ಸೊ ಹಾಗಾಗಿ ಬೆಳೆಗೆ ಎಷ್ಟು ಬೇಕೋ ಅಷ್ಟು ನೀರು, ಅಷ್ಟು ಗೊಬ್ಬರಗಳನ್ನು ಸಮರ್ಥವಾಗಿ ಕೊಡೋದಕ್ಕೆ ಈ ಸ್ವಯಂಚಾಲಿತ ನೀರಾವರಿ ಮತ್ತು ಸ್ವಯಂಚಾಲಿತ ರಸಾವರಿ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದು ಈ ಒಂದು ಕಾಲಘಟ್ಟಕ್ಕೆ ಸೂಕ್ತ. ಇದನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ವಿದ್ಯುತ್ನಲ್ಲಿ ಉಳಿತಾಯ ಮಾಡ್ಬೋದು, ಗೊಬ್ಬರ ಮತ್ತು ನೀರಿನಲ್ಲಿ ಉಳಿತಾಯ ಮಾಡ್ಬೋದು, ಖರ್ಚಿನಲ್ಲಿ ಕಡಿಮೆ ಮಾಡ್ಬೋದು, ಆದಾಯ ಜಾಸ್ತಿ ಮಾಡ್ಬೋದು, ಇಳುವರಿ ಜಾಸ್ತಿ ಮಾಡ್ಬೋದು, ಮತ್ತು ಇವು ವಾತಾವರಣಕ್ಕೆ ಪೂರಕವಾಗಿರ್ತವೆ. ಸೊ ಈ ಒಂದು ತಂತ್ರಜ್ಞಾನಗಳ ಬಳಕೆ ಮಾಡ್ಕೊಳ್ತಾರೆ ಅಂತೇಳಿ ಆಶಿಸ್ತಾ ಈ ಒಂದು ಮಾಹಿತಿಯನ್ನು ಪಡೆದಕ್ಕೆ ಎಲ್ಲರಿಗೂ ವಂದಿಸ್ತಾ, ನನ್ನ ಹೆಸರು ಡಾಕ್ಟರ್ ಹನುಮಂತಪ್ಪ DC ಅಂತೇಳಿ ಕೃಷಿ ವಿಶ್ವವಿದ್ಯಾನಿಲಯ GKVK ಬೆಂಗಳೂರಿನಲ್ಲಿ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಥ್ಯಾಂಕ್ ಯು.